ಭೋಗನಂದೀಶ್ವರ ದೇವಸ್ಥಾನದಲ್ಲಿ ಆವತ್ತು MP ಸುಧಾಕರ್ ಅವರು ಬಂದಿದ್ದರು. ಅದನ್ನು ಹೇಳಿದ್ದೆ ನಾನು. ಇವಾಗ ಕ್ಯೂನಲ್ಲಿ ನಿಂತಿದ್ದೀವಿ ನಾವು ದರ್ಶನ ಮಾಡೋಕ್ಕೆ ಅಂತ. ತುಂಬ ಜನ ಇದ್ದರು. ದರ್ಶನ ಎಲ್ಲ ಚೆನ್ನಾಗಾಯಿತು. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. MP ಸುಧಾಕರ್ ಅವರು ಮತ್ತು ಅವರ ಸಂಗಡಿಗರೆಲ್ಲ ಹೋಗ್ತಾ ಇದ್ದಾರೆ ನೋಡಿ, ಎಷ್ಟೊಂದು ಜನ ಇದ್ದಾರೆ. ನೆಕ್ಸ್ಟು ನಾವು ಅಲ್ಲಿಂದ ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ಇಲ್ಲಿ ನೋಡಿ ಒಂದು ಹುಡುಗಿ ಪ್ರಬಂಧಗಳನ್ನು ಬರಿತಾ ಇದೆಯಂತೆ. ಅದನ್ನು ಸ್ಕೂಲ್ಗಳಲ್ಲಿ ಕೊಡುತ್ತಂತೆ ಹುಡುಗಿ. ಅದಾದಮೇಲೆ ಇಲ್ಲಿ ನೋಡಿ ಗಾಂಧಿ ವೇಷ ಹಾಕ್ಕೊಂಡಿರೋದು. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಎಲ್ಲಿಗೆ ಗೊತ್ತಾ? ನೀವೇ ನೋಡಿ, ಇದು ಯಾವುದು ಅಂತ ಗೊತ್ತಾಯ್ತಾ? ಇವಾಗ ಗೊತ್ತಾಗಿರ್ಬೇಕನ್ಸುತ್ತೆ ನಿಮಗೆ. ಆದಿಯೋಗಿ ಅಲ್ಲಿಗೆ ಬಂದ್ವಿ. ಇಲ್ಲಿ ಆಲ್ರೆಡಿ ಸಿಕ್ಕಾಪಟ್ಟೆ ಜನ ತುಂಬ ಬಂದುಬಿಟ್ಟಿದ್ರು. ಕಾರ್ಗಳು ನಿಲ್ಸೋಕ್ಕೆ ಜಾಗ ಇಲ್ಲ, ಅಷ್ಟೊಂದು ಜನ ಇದ್ದಾರೆ. ಮತ್ತೆ ಕಾರ್ ಹೊರಗಡೆ ಹೆಂಗೆ ತೆಗಿಯೋದು ಅನ್ನೋದನ್ನ ಯೋಚನೆ ಮಾಡ್ತಿದ್ವಿ ನಾವು ಹೋಗಿ. ದೇವರಂತೂ ತುಂಬಾ ಚೆನ್ನಾಗಿದೆ. ಭಕ್ತಿಯಿಂದ ಒಂದು ಸ್ವಲ್ಪ ಹೊತ್ತು ನೀವು ಅಲ್ಲೇ ಕೂತ್ಕೊಂಡು ಹಾಗೇ ಆದಿಯೋಗಿ ಈಶ್ವರನ ನೋಡ್ತಾ ಇದ್ದರೆ ಫುಲ್ ಅಲ್ಲೇ ಮುಳುಗೋಗ್ಬಿಡ್ತೀವಿ, ಅಷ್ಟು ಚೆನ್ನಾಗಿದೆ. ನಂದು ಇಲ್ಲಿ ಫೋನ್ ಸ್ವಿಚ್ ಆಫ್ ಆಗೋಯಿತು ಸ್ವಲ್ಪ ಹೊತ್ತು. ಜಸ್ಟ್ ಫೋಟೋ ಅಷ್ಟೇ ತಗೊಂಡಿದ್ದು ನಾನು, ಆಮೇಲೆ ಮಾಡೋಕ್ಕಾಗಲಿಲ್ಲ. ನಾವು ಅಲ್ಲಿಂದ ಬಂದಿದ್ದು ನನ್ನ ತಮ್ಮನವ್ರಿಗೆ ಕೆಸ್ತೂರಿಗೆ. ನಾವು ಬೆಳಗ್ಗೆ ಬಂದಿದ್ದು ಆ್ಯಕ್ಚುಲಿ. ನೈಟು ಅಲ್ಲಿ ಎಲ್ಲ ನೋಡ್ಕೊಂಡು ಹೋಗೋಷ್ಟೊತ್ತಿಗೆ 8-9 ಗಂಟೆ ಆಯಿತು. ನೈಟ್ ಅಲ್ಲೇ ಉಳ್ಕೊಂಡು ಚಿಕ್ಕಬಳ್ಳಾಪುರದಲ್ಲಿ ಅವತ್ತಿನ ಬೆಳಗ್ಗೆ ನಾವು ನನ್ನ ತಮ್ಮ ಊರಿಗೆ ಬಂದಿದ್ವಿ. ಇಲ್ಲಿ ನೇರಳೆ ಮರ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಅಲ್ಲೆಲ್ಲ ನೇರಳೆ ಹಣ್ಣು ಕಿತ್ಕೊತಾ ಇದ್ದಾರೆ. ನಮ್ಮ ಆಂಟಿ, ನನ್ನ ಮಗಳು, ನನ್ನ ತಮ್ಮ ಎಲ್ಲ ಏಣಿ ಹಾಕಿ ಎತ್ತಿ ಕಿತ್ಕೊತಾ ಇದ್ದಾರೆ. ಇವಳು ಅವ್ರ ಅಪ್ಪಂಗೆ ಅಂತ ಕಿತ್ಕೊತಿದ್ದಾಳಂತೆ. ಅಲ್ಲಿಂದ ಮನೆಗೆ ಬಂದ್ವಿ, ಎಲ್ಲ ಫ್ರೆಶ್ ಅಪ್ ಆಗಿ ತಿಂಡಿನ ತಿನ್ಕೊತಾ ಇದ್ದೀವಿ. ತಿಂಡಿ ತಿಂದು ನಾವಿಲ್ಲಿಂದ ಹೊರಟಿದ್ದು ಸಿದ್ದರಬೆಟ್ಟ ದೇವಸ್ಥಾನಕ್ಕೆ. ಸಿದ್ದರಬೆಟ್ಟ ದೇವಸ್ಥಾನ ಬರೋದು ಮಧುಗಿರಿ ಕೊರಟಗೆರೆ ಹತ್ತತ್ರ. ಚಿಕ್ಕಬಳ್ಳಾಪುರ ಎಲ್ಲ ಮುಗೀತು, ಆ ಕಡೆ ಸೈಡೆಲ್ಲ ಮುಗೀತು. ನಾವಿವಾಗ ಬಂದಿರೋದು ಸಿದ್ದರಬೆಟ್ಟ ದೇವಸ್ಥಾನಕ್ಕೆ. ಗಣಪತಿಯ ದರ್ಶನ ಕೆಳಗಡೆ ತೊಗೊಂಡು ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ವಿ. ಇಲ್ಲಿಂದ ಹತ್ತಕ್ಕೆ ಶುರು ಆಯಿತು. ನಮ್ಮ ಆಂಟಿ ಒಂದು ಸ್ವಲ್ಪ ಹೊತ್ತಿಗೆ ಸುಸ್ತು ಅಂತ ಕೂತ್ಬಿಟ್ಟಿದ್ರು. ನಮಗೂ ಅಷ್ಟೇ. ನೋಡಿ ನಮ್ಮ ಯಜಮಾನ್ರಿಗಂತೂ ಫುಲ್ ಬೆವರು ನೀರು ಹರಿತಾ ಇದೆ, ಅಷ್ಟು ಸುಸ್ತಾಗಿ ಹೋಗಿದ್ದಾರೆ. ಎಲ್ಲರೂ ಹತ್ತಿ ಸುಸ್ತಾಗಿ ಹೋಗ್ಬಿಟ್ರು. ಹೋಗ್ತಾ ನೇಚರು ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಇಲ್ಲಿ ನೋಡಿ ಬಾಟಲ್ ಎತ್ಕೊಂಡು ಪಾಪ ಅದರೊಳಗೆ ನೀರು ಇದೆಯೋ ಇಲ್ವೋ ಅಂತ ನೋಡ್ತಾ ಇದೆ. ನಮ್ಮ ಆಂಟಿನ ಇಲ್ಲಿನೂ ಬಿಟ್ಟಿಲ್ಲ ಇವರು. ಏನೋ ಮೋಸ್ಟ್ಲಿ ಇವ್ರ ಆಶೀರ್ವಾದ ಅನಿಸುತ್ತೆ. ನಮ್ಮ ಆಂಟಿ ಹತ್ರನೇ ಹೋಗ್ತಾಯಿದ್ರು ಪದೇ.